ಟಿವಿ9 ನಲ್ಲಿ ಪಾಪಿಯ ಪಾತಕದ ಕಂಪ್ಲೀಟ್ ಕಥೆಯನ್ನ ತೋರಿಸ್ತೀವಿ. ಹಿಂದೆನೂ ಕೂಡ ಮಹಿಳೆ ಮೇಲೆ ಈತ ಅತ್ಯಾಚಾರಕ್ಕೆ ಪ್ರಯತ್ನಿಸಿದ್ದ. ಈಗ ಏನು 9 ವರ್ಷದ ಬಾಲಕಿಯ ಅತ್ಯಾಚಾರ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿದ್ದಾನೆ. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರಲ್ಲ, ಇದೇ ಪಾಪಿ ಈ ಹಿಂದೆ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನಿಸಿರ್ತಾನೆ. ಆನಂತರ ಜಾಮೀನು ಸಿಗುತ್ತೆ ಈತನಿಗೆ ಈ ಕೇಸ್ನಲ್ಲಿ. 2019 ಅಕ್ಟೋಬರ್ 26ನೇ ತಾರೀಕು ಅತ್ಯಾಚಾರ ನಡೆಸ್ತಾನೆ, ಕೊಲೆಗೆ ಪ್ರಯತ್ನ ಪಟ್ಟಿರ್ತಾನೆ. ಕೊಳ್ಳೇಗಾಲದ JSS ಕಾಲೇಜು ಸೇತುವೆ ಬಳಿ ಈ ಕೃತ್ಯ ನಡೆಯುತ್ತೆ. ಒಬ್ರು ಮಹಿಳೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಮಹಿಳೆಯನ್ನ ಅಡ್ಡಗಟ್ಟಿ ಅತ್ಯಾಚಾರ ಮತ್ತೆ ಕೊಲೆಗೆ ಪ್ರಯತ್ನಿಸ್ತಾನೆ. ಯಾವಾಗ ಅತ್ಯಾಚಾರಕ್ಕೆ ಮುಂದಾಗ್ತಾನೋ ಆಗ ಮಹಿಳೆ ಕೂಗ್ಕೊಳ್ತಾರೆ. ಆಗ ಈತ ಏನ್ ಮಾಡಿದಾನೆ, ಕೆರೆ ನೀರಿನಲ್ಲಿ ಮುಳುಗ್ಸಿದ್ದ. ಆ ರೀತಿ ನೀರಿನಲ್ಲಿ ಮುಳುಗ್ಸಿ ಮಹಿಳೆಯನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಇಂಥ ಖತರ್ನಾಕ್ ಹಿಸ್ಟ್ರಿ ಇದೆ ಈತನಿಗೆ. ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿದ್ದು ಅಲ್ಲದೇನೆ ಕೊಲೆಗೂ ಕೂಡ ಮುಂದಾಗ್ತಾನೆ ಮಹಿಳೆ ಕೂಗ್ಕೊಂಡಾಗ. ಈ ಹಿಂದೆ ನಡೆದಿರುವಂತ ಘಟನೆ 2019ರಲ್ಲಿ. ಅನಂತರ ಇದೇ ಕೇಸ್ನಲ್ಲಿ ಈತನಿಗೆ ಹೈಕೋರ್ಟ್ನಲ್ಲಿ ಜಾಮೀನು ಸಿಗುತ್ತೆ. ಜಾಮೀನ್ ಮೇಲೆ ಹೊರಗೆ ಬಂದಾತ ಮತ್ತೊಂದು ಪಾಪಿ ಕೃತ್ಯ ಮಾಡ್ತಾನೆ. ಅದು ಈ ಪುಟಾಣಿ 9 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿರೋದು. 2019ರಲ್ಲೇ ಪೊಲೀಸರು ಬಂಧಿಸಿರ್ತಾರೆ ಈತನನ್ನ. ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಸಿರ್ತಾರೆ. ನ್ಯಾಯಾಲಯ ಶಿಕ್ಷೆಯನ್ನ ಕೂಡ ವಿಧಿಸುತ್ತೆ. 2025 ಫೆಬ್ರವರಿ 22ನೇ ತಾರೀಕು 4 ವರ್ಷ ಶಿಕ್ಷೆಯನ್ನ ಕೋರ್ಟ್ ವಿಧಿಸುತ್ತೆ. 4 ವರ್ಷ ಕಾಲ ಸೆರೆವಾಸ ಹಾಗೆ 5,000 ರೂಪಾಯಿ ದಂಡವನ್ನ ವಿಧಿಸಿ ಆದೇಶ ಕೊಡುತ್ತೆ. ಆನಂತರ ಜಾಮೀನು ಪಡೆದು ಈ ಆರೋಪಿ ಕಾರ್ತಿಕ್ ಹೊರಗಡೆ ಬರ್ತಾನೆ. ಆಗಸ್ಟ್ 2025ರಲ್ಲಿ ಆತನಿಗೆ ಜಾಮೀನು ಸಿಗುತ್ತೆ. ಹೈಕೋರ್ಟ್ ನೀಡಿದಂತ ಜಾಮೀನು ಇದಾಗಿತ್ತು. ಮೈಸೂರಿನ ಸಿದ್ದಲಿಂಗಪುರ ನಿವಾಸಿ ಈತ. ಜಾಮೀನು ಪಡೆದು ಹೊರಗಡೆ ಸುತ್ತಾಡ್ತಾ ಇದ್ದ ಈತ. ಊರ್ ಸೇರಿಲ್ಲ, ಎಲ್ಲಂದ್ರಲ್ಲಿ ಕುಡಿದು ಅಲಿತಾ ಇದ್ನಂತೆ. ನೋಡಿದವರು ಸ್ಥಳೀಯರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಒಂದ್ ಕಡೆ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಸೊ ಮೊದಲು ಈ ರೀತಿಯಾಗಿ ಘಟನೆ ನಡೆದಿದೆ ಅಂತ ಗೊತ್ತಾದಾಗ, ಅದರಲ್ಲಿ ಆರೋಪಿ ಈತನೇ ಕಾರ್ತಿಕ್ ಅನ್ನೋದು ಗೊತ್ತಾದಾಗ ಈತನ ಹಿನ್ನೆಲೆಯನ್ನ ಕೆದಕಿದ್ದಾರೆ ಪೊಲೀಸರು. ನಿಜಕ್ಕೂ ಇದು ಬೆಚ್ಚಿ ಬೀಳಿಸುತ್ತೆ. ಒಂದೇ ರೀತಿಯಾಗಿ ಮತ್ತೆ ಅಂಥದ್ದೇ ಕೃತ್ಯದಲ್ಲಿ ಈತ ತೊಡಗಿಸ್ಕೊಳ್ತಾನೆ ಅಂತ ಹೇಳಿದ್ರೆ ಈತನ ಮಾನಸಿಕತೆ ಹೆಂಗಿರ್ಬೋದು? ಇದ್ರ ಬಗ್ಗೆ ಇನ್ನಷ್ಟೇ ತನಿಖೆಗಳು ಮುಂದುವರಿಯುತ್ತೆ. ಇನ್ನೇನೇನು ಹೊರಗೆ ಬರುತ್ತೋ ತನಿಖೆ ಹಂತದಲ್ಲಿ. ಕೇವಲ ಇದೊಂದು ಕೇಸ್ ಅಷ್ಟೇನಾ, ಅಥವಾ ಈತ ಸಿಕ್ಕಾಕೊಳ್ಳದೆ ಇರುವಂತ ಮತ್ತೊಂದಷ್ಟು ಪ್ರಕರಣಗಳಿರುತ್ತಾ? ಇವೆಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಿದೆ. ದಿನಾಂಕ 9ನೇ ತಾರೀಕು ನಜರ್ಬಾದ್ ಲಿಮಿಟ್ಸಲ್ಲಿ ಜ್ವಾಲಾಮುಖಿ ಸರ್ಕಲ್ ಅಂತ ಏನು ಬರುತ್ತೆ, ಎಕ್ಸಿಬಿಷನ್ ಗ್ರೌಂಡ್ ಮುಂದೆ ಒಂದು ಅಪ್ರಾಪ್ತ ಬಾಲಕಿ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಆಗುತ್ತೆ. ಅದ್ರ ಬಗ್ಗೆ ನಜರ್ಬಾದಲ್ಲಿ ಕೇಸ್ ರಿಜಿಸ್ಟರ್ ಆಗುತ್ತೆ. ಪೋಕ್ಸೋ ಆ್ಯಕ್ಟ್ ಅಂಡರ್ ಮತ್ತು ರೇಪ್ ಮತ್ತು ಮರ್ಡರಲ್ಲಿ. ಇದರ ಸಂಬಂಧವಾಗಿ ನಾವು ಆರೋಪಿನ ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿಬಿಟ್ಟು ಏನು ಫರ್ದರ್ ಪ್ರೊಸೀಜರ್ ಇದೆ ಅದನ್ನು ಮಾಡ್ತಾಯಿದ್ವಿ. ನಾವು ಆರೋಪಿನ ಸೆಕ್ಯೂರ್ ಮಾಡಿಕೊಂಡು ಅವ್ರನ್ನ ಐಡೆಂಟಿಟಿ ನಮಗೆ ಎಸ್ಟಾಬ್ಲಿಷ್ ಆಗಿರೋದಿಲ್ಲ. ಅವನ ಐಡೆಂಟಿಟಿನ ಎಸ್ಟಾಬ್ಲಿಷ್ ಮಾಡೋಕ್ಕೆ ನಾವು ಅವ್ರಿಗೆ ಕೇಳ್ತೀವಿ. ಅವರು ಅವಾಗ ನಾನು ಸಿದ್ಲಿಂಗ್ಪುರದಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ಬಟ್ ಹೆಸರು ಕರೆಕ್ಟಾಗಿ ಕೊಡೋದಿಲ್ಲ. ಯಾವುದೇ ಆಧಾರ್ ಕಾರ್ಡ್ ಆಗಲಿ ಬೇರೆ ಡಾಕ್ಯುಮೆಂಟ್ ಯಾವುದೂ ಇರೋದಿಲ್ಲ ನಮಗೆ ಕನ್ಫರ್ಮೇಷನ್ಗೆ. ಸೊ ಮಧ್ಯದಲ್ಲಿ ಬರಬೇಕಾದ್ರೆ ಅವನು ಎಸ್ಕೇಪ್ ಆಗೋಕ್ಕೆ ನೋಡ್ತಾನೆ. ಸೊ ಆ ಟೈಮಲ್ಲಿ ನಮ್ಮ ಸಿಬ್ಬಂದಿ, ನಮ್ಮ ಆಫೀಸರ್ ಯಾರಿದ್ದರು ಅವರು ಅವನಿಗೆ ವಾರ್ನ್ ಮಾಡ್ತಾರೆ. ಬಟ್ ಅವನು ಅದಕ್ಕೂ ಬಗ್ಗೋದಿಲ್ಲ. ಅಲ್ಲಿ ಇದ್ದಂಥ ಬಾಟಲ್ ತೊಗೊಂಡು ನಮ್ಮ ಸಿಬ್ಬಂದಿಗೆ ಗಾಯ ಮಾಡ್ತಾನೆ. ಗಾಯ ಮಾಡಿದಾಗೂ ವಾರ್ನಿಂಗಿಗೆ ಅಂತ ಹೇಳಿ ಅವರು ಒಂದು ಏರ್ ಫೈರ್ ಮಾಡ್ತಾರೆ. ಅದಾದಮೇಲೆ ಅದಕ್ಕೂ ಕೇಳೋದಿಲ್ಲ. ಆವಾಗ ಇವರು ಕಾಲಿಗೆ ಹೊಡಿಬೇಕಾಗತ್ತೆ. ಆರೋಪಿ